ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್. ಇವತ್ತಂತ್ರ ಸುಟಿ ಐತಿ, ಮನ್ಯಾಗ ಅದೀವಿ. ಈ ವಾರ ಫುಲ್ ಸುಟಿ ಐತಿ ನಂದು. ಅದಕ್ಕೆ ನಾವೇನು ಇಷ್ಟ ಮಾಡೀವಿ ಅಂದ್ರೆ ಇವತ್ತೊಂದು ಚಾಲೆಂಜ್ ತೊಗೊಂಡಿವಿ. ಎಲ್ಲ ಪೂರಾ ದಿವಸ ಬರೀ ಇಂಡಿಯನ್ ಊಟ ಮಾಡೋದು. ಅಂದರೆ ಇಂಡಿಯನ್ ಅಂದ್ರೆ ನಮ್ದು ಸ್ಪೆಷಲ್ ಏನೇನು ನಾವು ಮಾಡ್ತೀವಿ ಇಂಡಿಯಾ ಒಳಗೆ ಅವನ್ನ 3 ಹೊತ್ತು ತಿನ್ಬೇಕಂತ ಮಾಡೀವಿ. ನೋಡೋಣ ಬರ್ರಿ ಏನೇನು ತಿನ್ನೋದು ಅಂತ ಹೇಳಿ. ಆ್ಯಂಡ್ ಮಾರ್ನಿಂಗ್ ಫಸ್ಟ್ ಬ್ರೇಕ್ಫಾಸ್ಟ್. ಅವಲಕ್ಕಿ ರೆಡಿ ಮಾಡಾಳ. ಅವಲಕ್ಕಿ ಈಸ್ ಅಥೆಂಟಿಕ್ ಮಹಾರಾಷ್ಟ್ರಿಯನ್ ಬ್ರೇಕ್ಫಾಸ್ಟ್. ಆದ್ರೆ ನಮ್ದೇ ಇಲ್ಲ ಬೇಡ, ನಮ್ಮ ಕಡೆನ ಅವಲಕ್ಕಿ ಒಂದು ದಿವಸ ಅವಲಕ್ಕಿ ಒಂದು ದಿವಸ ಉಪ್ಪಿಟ್ಟು ಮಾಡ್ತೀವಿ, ಮತ್ತೇನು ಮಾಡಂಗಿಲ್ಲ. ಅವಲಕ್ಕಿ ಉಪ್ಪಿಟ್ಟು ಮತ್ತು ಸ್ಪೆಷಲ್ ಅಂದ್ರೆ ಚುಮ್ಮರಿ ಸೂಸ್ಲ. ಒಂದು ದಿವಸ ಅವಲಕ್ಕಿ ಒಂದು ದಿವಸ ಅವಲಕ್ಕಿ ಒಂದು ದಿವಸ ಉಪ್ಪಿಟ್ಟು ಮಾಡ್ತೀವಿ. ಆಮೇಲೆ ಸ್ಯಾಟರ್ಡೆ ಸಂಡೇ ಯಾವಾಗಾರ ಸುಟಿ ಇದ್ರೆ ಇಡ್ಲಿ ದೋಸೆ ಮಾಡಿರ್ತೀವಿ. ಸೊ ಬರ್ರಿ ತಿನ್ನೋಣ ಫಸ್ಟ್ ಅವಲಕ್ಕಿ ತಿನ್ನೋಣ ಫಸ್ಟ್ ಈಗ. ಆಮೇಲೆ ಮಧ್ಯಾಹ್ನ ಏನೇನು ಪ್ಲಾನ್ ಐತಿ ಗೊತ್ತಿಲ್ಲ, ನೋಡೋಣ. ಸರ್ಪ್ರೈಸ್ ಸರ್ಪ್ರೈಸ್ ಐತತ್ತೇನ ಮಧ್ಯಾಹ್ನ. ಆಫ್ಟರ್ನೂನ್ ಏನಾರ ಮಸ್ತ್ ಮಾಡಾಕತ್ತೀವಿ. ಈಗ ಬಾಯಾಗ ನೀರು ಬರತ್ತ. ಮೈ ಫೇವರೇಟ್. ಸ್ಟೇ ಟ್ಯೂನ್ ಟು ವಾಚ್. ये मेरा है, ये तेरा है. ಅವಲಕ್ಕಿ ಪ್ಲಸ್ ಎಗ್ ಅಂತೂ ಬೇಕು ನಮಗೆ. ಯಾಕಂದ್ರೆ ಈಗೀಗ ಜಿಮ್ಮಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡೀವಿ, ಅದಕ್ಕೆ ಪ್ರೋಟೀನ್ ಬೇಕಾ. ಚಲೋ. ನಿಂಬು ಪಾहिजे. ಪ್ರೋಟೀನ್ ರಿಕ್ವೈರ್ಮೆಂಟ್ ಫುಲ್ ಮಾಡ್ಬೇಕು, ಅದಕ್ಕೆ ಎಗ್ ಅಂತೂ ತಿನ್ನಬೇಕು. ಅದು ಅವಲಕ್ಕಿ ಇಂಡಿಯಾದಾಗ ಬ್ಯಾಸ್ ಆಕತ್ತೆ ನಮ್ಗೆ ತಿಂದು ಡೈಲಿ. ಒಂದು ದಿವಸ ಅವಲಕ್ಕಿ ಒಂದು ದಿವಸ ಉಪ್ಪಿಟ್ಟು ಮಾಡ್ತೀವಿ. ಆದರೆ ಇಲ್ಲಿ ಹಂಗಿಲ್ಲಲ್ಲ, ಯಾವಾಗಾರ ಒಮ್ಮೆ ಅವಲಕ್ಕಿ ಮಾಡ್ಬೇಕು. ಯಾಕಂದ್ರೆ 1 kg ಅವಲಕ್ಕಿಗೆ ಎಷ್ಟೈತಿ? 400 ರೂಪಾಯಿ. ಹಂಗೇನಿಲ್ಲ, ಡೈಲಿ ಅವಲಕ್ಕಿ ತಿನ್ನೋದು ಚಲೋ ಹಂಗಲ್ಲ. ಇಲ್ಲಿ ಚಲೋ ಹೆಲ್ದಿ ಫುಡ್ ಅದು ಸಿಗ್ತೈತಿ, ಅದಕ್ಕೆ ತಿಂತೀವಿ ಡೈಲಿ. ಮತ್ತು ಜಿಮ್ ಎಕ್ಸಸೈಸ್ ಮಾಡ್ತೀವಿ ಅಂದ್ರೆ ಪ್ರೋಟೀನ್ ರಿಕ್ವೈರ್ಮೆಂಟು ಇಂಪಾರ್ಟೆಂಟ್ ಆಕೈತಿ. ನೀವು ಬರೀ ಅವಲಕ್ಕಿ ಉಪ್ಪಿಟ್ಟು ತಿಂದ್ರೆ ಪ್ರೋಟೀನ್ ಸಿಗಂಗಿಲ್ಲ ಅದ್ರೊಳಗೆ. ಆ್ಯಕ್ಚುಲಿ ನಾವು ಮನೆಯಾಗ ಹೋಗಿ ಭಾಳ, ಆ್ಯಕ್ಚುಲಿ ಇಟ್ಸ್ ನಿಯರ್ಲಿ 6 months, more than 6 months. 6 months नहीं, 8 months हुए. इसके लिए वी आर क्रेविंग मोर स्ट्रीट फूड. मुंबई का स्ट्रीट फूड, वड़ा पाव, पाव भाजी. ಅದಕ್ಕೆ ಅಂದ್ರೆ ಪೂರಾ 3 ಹೊತ್ತು ಇಂಡಿಯಾ ಒಳಗೆ ತಿನ್ನೋದ. ಸ್ಟ್ರೀಟ್ ಫುಡ್ ಇಂಡಿಯಾ ಒಳಗೆ ತಿನ್ನೋಣ ಅಂತೇಳಿ. ಸೊ ಆಲ್ರೆಡಿ ಮುಂಜಾನೆ ಒಂದು ಸ್ವಲ್ಪ ಕಾರ್ಡಿಯೋ ಜಾಸ್ತಿ ಮಾಡಿ ಬಂದೀವಿ. ಕ್ಯಾಲರೀಸ್ ಆಲ್ರೆಡಿ ಬರ್ನ್ ಮಾಡಿ, ಏನಾದ್ರು ತಿಂದರೂ ಅದು ಇದಾಗಬೇಕಂತ ಹೇಳಿ. ಮಸ್ತ್ ಆಗೈತೆ ಪೋಹೆ. ಮೇಡ್ ಬೈ ಮಿಸ್ಟರ್ ಶ್ರವಣ್. ಇವ್ರು ಭಾರಿ ಮಾಡ್ತಾರೆ ಪೋಹೆ. ಅವಲಕ್ಕಿ ಸಾಫ್ಟೆಸ್ಟ್ ಅವಲಕ್ಕಿ. ಅವಲಕ್ಕಿ ನಾನು ನಮ್ಮ ತಮ್ಮನಿಂದ ಕಲ್ತೀನಿ. ಆ್ಯಕ್ಚುಲಿ ನಾನು ಮೊದಲು ಹೆಂಗೆ ಮಾಡ್ತಿದ್ದೆ ಅಂದ್ರೆ ಅಷ್ಟಕ್ಕೊಂದು ಚಲೋ ಆಗ್ತಿದ್ದಿಲ್ಲ, ಡ್ರೈ ಆಗ್ತೈತೆ ಭಾಳ. ಆದ್ರೆ ನಮ್ಮ ತಮ್ಮ ಹೇಳಿದ ಹೆಂಗೆ ಮಾಡೋದು ಅಂತೇಳಿ. ಮಸ್ತ್ ಮಾಡ್ತಾನೆ, ವಿಶ್ವ ಮಸ್ತ್ ಮಾಡ್ತಾನೆ. Vishwa, when are you going to make poha for us? I will. When we go to India, maybe. ಮಸ್ತ್ ಮಾಡ್ತಾನೆ, ಭಾರಿ ಮಾಡ್ತಾನೆ. ನೀವು ತಿನ್ಬೇಕು ಒಂದ್ಸಲ, ಗೊತ್ತಾಗ. Few moments later. Hi guys, welcome back to our next meal now. ನಾವು ಈಗ ಏನು ಸರ್ಪ್ರೈಸ್ ಐತಂತಂದು ಕೇಳಿದ್ಲ, ನೋಡಿ ನಾ ಸರ್ಪ್ರೈಸ್ ಆಲ್ರೆಡಿ. ನಿಮಗೆ ಸರ್ಪ್ರೈಸ್ ತೋರಿಸ್ತೀವಿ. पाव भाजी. तो आज हम लोग पाव भाजी खाने वाले हैं. बहुत दिन से खाए नहीं. It's my favorite dish. मेरा मम्मी बहुत अच्छा बनाती है पाव भाजी. हम लोग को ये उस दिन देखा स्पाइस बाजार में, तो हम लोग लेके आए. It's like heat and eat in 3 minutes. Authentic Indian curries. मेरी मम्मी जो पाव भाजी बनाती है ना, तेरे को एक बार खिलाती हूँ. बहुत अच्छा बनाती है. उसके ऊपर बटर, उसके ऊपर कांदा, कोथिंबीर, मजा आता है खाने के लिए. ओके, मम्मी कभी बना के देगी हम लोग को. नेक्स्ट टाइम जब हम लोग घर जाएंगे ಮಾಡ್ಕೊಡ್ತಾರೆ. ಇವಾಗ ನೆಕ್ಸ್ಟ್ ಟೈಮ್ ಹೋದಾಗ ಮಮ್ಮಿ ವೇಟ್ ಮಾಡ್ಕೊಡ್ಬೇಕು. ಯಾವಾಗ ಕಾಲ್ ಮಾಡ್ತೀವಿ ಅವಾಗೆಲ್ಲ ಮಮ್ಮಿ ಮಾಡಿಕೊಡ್ತೀನಿ. ಬೇರೆ ಬೇರೆ ಡಿಶ್ ಮಾಡ್ಕೊಡಿ. ಐ ಆಮ್ ವೇಟಿಂಗ್. ಎಲ್ಲ ಮಸ್ತ್ ಮಾಡ್ತಾರೆ ಬಿಡು, ನಿಮ್ಮ ಮಮ್ಮಿ ಮಸ್ತ್ ಅಡ್ಗೆ ಭಾರಿ ಮಾಡ್ತಾರೆ.
ಅದು ಮಾತ್ರ ಐತಿ. ಯಾಕಂದ್ರೆ ಲಾಸ್ಟ್ ಟೈಮ್ ತಿಂದಾಗ ಭಾರಿ ಭಾರಿ ಮಾಡಿದ್ರು. ಏನ್ ತಿಂದಾಗ? ಏನ್ ಮಾಡಿದ್ರು? ಪನ್ನೀರ್ ಪನ್ನೀರ್. ಮಾಡಿದ್ರು, ಆಮೇಲೆ ಹೋಳ್ಗಿ, ಹೋಳ್ಗೆ. ಪೂರಿ. ಪೂರಿ ಮಸ್ತ್ ಇತ್ತು. पूरी पूरी मैंने मस्त किया मजा था। ಪೂರಿ ಜೊತೆ ಪಲ್ಯ ಚಲೋ ಇತ್ತು, ಮಸ್ತ್ ಇತ್ತು ಅದು. पूरी चलो ಇದ್ದಿದ್ದಲ್ಲ. ಚಲೋ ಇತ್ತು, ಅದು ಚಲೋ ಇತ್ತು. ನೀನು ಚಲೋ ಮಾಡ್ತಿ ಬಿಡ ಅಡಿಗೆ ಅದೆಲ್ಲ. ನೀನು ನಮ್ಮ ಮಮ್ಮಿ ಅಂತ ಬಂದಿತ್ತು. ಮಮ್ಮಿ ಜೀನ್ಸ್ ಬಂದಾವು ಅಂದ್ರೆ ಮಸ್ತ್ ಮಾಡ್ತಿ ಅಡಿಗೆ. ನಮ್ಮ ಕಿಚನ್ ಒಳಗೆ ಒಂದ್ ಸ್ವಲ್ಪ ಲೈಟ್ ಸ್ವಲ್ಪ ಕಡಿಮೆ ಐತಿ. ಅಂದ್ರೆ ಇಲ್ಲಿ 3 ಲೈಟ್ ಅದ ಮ್ಯಾಗ. ಅಂದ್ರು ಒಂಥರ ಇಲ್ಲಿ ಐರ್ಲೆಂಡ್ ಒಳಗೆ ಮನಿ ಒಳಗೆ ಹಂಗ ಅನ್ಸುತ್ತೆ. ಎಲ್ಲ ಎಲ್ಲೋ 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 ಡಾರ್ಕ್ ಹಾ ಎಲ್ಲೋ ಪಸಂದ್ ಮಾಡ್ತಾರ ಅವ್ರು ಜಾಸ್ತಿ. ಅಂದ್ರೆ ಡಿಮ್ ಲೈಟ್ ಲೈಟ್ ಐತೆ. ಅವ್ರು ಜಾಸ್ತಿ ಪಸಂದ್ ಮಾಡ್ತಾರ ಅನ್ಸುತ್ತೆ. ಅದಕ್ಕೆ ಒಂದ್ ಸ್ವಲ್ಪ ಡಿಮ್ ಆಗ್ತದೆ. ಚಲೋ ಐತ್ ಬಿಡ ಅದೆಲ್ಲ. इसका स्मेल भी अच्छा है ना। ನೋಡ್ರಿ ಹೆಂಗ್ ಬರತ್ತೆ ಮಸ್ತ್. ಚಲ್ಲಿ ಹೊರಗೆ ಹೊರಗೆ ಚಲ್ಬೇಡ. इसमें तो इसके अंदर सॉल्ट पाव हम लोग ढूंढ के लाए हैं कि वो मुंबई के जैसे दिखना चाहिए, ऐसा बीच में कट। जैसे यहाँ पे सब बन के मिलते हैं बर्गर की बनती है। ಇಲ್ಲೊಂದು ಸ್ವಲ್ಪ ಬರ್ಗರ್ ಜಾಸ್ತಿ ಇರ್ತಾರಲ್ಲ, ಅವ್ರು ಬರ್ಗರ್ದ ಜಾಸ್ತಿ ಸಿಗ್ತೈತಿ. ಅದಕ್ಕೆ ना हिंग पाव को क्या बोलते हैं कन्नड़ को? कन्नड़ में ಪಾವನ್ ಮಾಡಿದ್ರು. हिंग पाव ತಂದೀವಿ. ಇದ್ರಾಗ ನಡು ಕಟ್ ಮಾಡಿ ಬಟರ್ ಹಚ್ಚಿ ಕ್ರಿಸ್ಪಿ ಮಾಡೋದು. ಪಾವ್ ಕಟ್ ಮಾಡಿ ಬಟರ್ ಹಾಕ್ತೀನಿ. ಕೆಲಸ ನಮ್ದೈತಿ, ಅದು ನಮ್ದೈತಿ. हम लोग स्विच किया है। ಮತ್ತೆ ನೋಡ್ರಿ ಎಷ್ಟು ಟೆಂಪ್ಟಿಂಗ್ ಕಾಣತೈತಿ ನಮ್ಮ ಪಾವ್ ಮತ್ತು ಭಾಜಿ. ಮಸ್ತ್ ಐತ್ ಬಿಡ್ರಿ ಇದೆಲ್ಲ. ಮಸ್ತ್ ಕಾಣತೈತೆ ಅದೆಲ್ಲ, ಚಂದ ಕಾಣತೈತೆ. I ಚಂದ can't- ಕಾಣತೈತೆ ಅನ್ನಕೇನು ಮಸ್ತ್ ಆಗೈತಿ. I can't wait to eat. Let's go and ಟೇಸ್ಟ್ ಮಾಡೋಣ. 2, 3. मस्त ಐತಲ್ಲ. बहुत अच्छा है बट Proper- मम्मी का जैसा नहीं है बट बहुत अच्छा है। ಅರೆ ಒಂದ್ಸಲ ಮಾಡಿದ್ದೆಲ್ಲ ನೀ ಪಾವ್ ಭಾಜಿ ಹಂಗಾಯ್ತು, ಸೇಮ್ ಮಸ್ತ್ ಇತ್ತು. ಅದು ನೆಕ್ಸ್ಟ್ ನಿಮ್ಗೆ ಏನು ನೋಡೋಕೆ ಇಷ್ಟ ಆಗತ್ತೆ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಬಾಗಲಕೋಟೆ ಒಳಗೆ ಏನೈತಿ ಅದು ಮಾಡಿ. ನಿಮ್ಮ ಬಾಗಲಕೋಟೆ ಒಳಗೆ ಯಾವ್ದು ಡಿಶ್ ಐತಿ ಫೇಮಸ್ ಅದು ನೆಕ್ಸ್ಟ್ ಟೈಮ್ ಮಾಡೋಣ. ಎಲ್ಲ ಫೇಮಸ್ ಅದಾವ ನಮ್ದು, ಎಲ್ಲ ಸಿಗ್ತಾವ. ಈಗಂತೂ ಬಾಗಲಕೋಟೆ ಹೆಂಗಾಗಿತ್ತು ಅಂದ್ರೆ ಬಾಗಲಕೋಟೆಯಾಗ ಇದು ಸಿಗಂಗಿಲ್ಲ ಅಂತಿಲ್ಲ. ಬಾಗಲಕೋಟೆ का डिश ಚೂಡ ಬಜ್ಜಿ. ಚೂಡಾ ಬಜ್ಜಿ ಮಾಡಕ್ ಬರ್ತಾನೆ ಚೂಡ ಬಜ್ಜಿ. ಅಂದ್ರೆ मिर्ची बजी मस्त मिर्ची बजी चोड़ा नेक्स्ट टाइम करते हैं ना, वो हम लोग खाते हैं, मजा आएगा. नेक्स्ट मील बाय. A few moments later. ಇವಾಗ ಟೈಮ್ ಎಷ್ಟಾಗಿರ್ಬೋದು? 7 o'clock ಅದಾಗಿರ್ಬೇಕು, 7 ಆಗಿರ್ಬೇಕು ಈವ್ನಿಂಗ್. ಇನ್ನೂ ಬಿಸಿಲು ಐತೆ ಹೊರಗೆ, ಸನ್ಸೆಟ್ ಆಗಿಲ್ಲ. ಇನ್ನೂ ಸನ್ಸೆಟ್ ಆಗಿಲ್ಲ. ಇಲ್ಲ ಒಂದು ಸ್ವಲ್ಪ ಲೇಟ್ ಆಗೈತೆ ಅದಕ್ಕಂದ್ರೆ 2 more months. ಅದು ಸಮ್ಮರ್ ಐತಿ. ನೆಕ್ಸ್ಟ್ ಅವರ್ ಮೀಲ್ ಈಸ್ ಬೇಲ್ಪುರಿ. ಬೇಲ್ಪುರಿ ರೆಡಿ ಮಾಡಿ. ಬೇಳ್ ಓಲಿ ಬೇಳ್ भेड़ मस्त ಆಗೈತಿ, मस्त रेडीमेड. हम लोग ये भी हल्दीराम का रेडीमेड बोला है मैंने, मेरे रील्स में पोस्ट कर दूंगी कैसे बनाए करके। पूरी करके था पैकेट, उसमें चटनी आता है, उसमें सेव आता है, अदरक, उराड़ी इरोड़ी। उसमें हम लोग इरोड़ी, टमाटो, मिर्ची, ग्रीन चटनी, लेमन, 5 चीजें डाला है. क्या होगा? ಏನಿಲ್ಲ, ಟೇಸ್ಟ್ ಮಾಡಿ ಬಾ. ऑलरेडी खाया है ना तू? ऐसे नहीं किया मैंने, सुना ತಡ್ಕೊಳಕ್ ಆಗ್ಲಿಲ್ಲ, ನೋಡೋಣ ತಿನ್ನಂಗ ಆಗ್ಬಿಡ್ತು. चलो सॉरी, फिर अच्छे से टेस्ट नहीं किया मैंने. हाँ हाँ हाँ
ठीक है 1, 2, 3. cheers mm. nice wow मसाले. मस्त घेतला But अच्छा हुआ है they should give it's nice पापड़ी ना. पापड़ी देना चाहिए था. पापड़ी नहीं दिया है ना. मिर्ची बहुत डाला उन्होंने, तिक्का हो गया. अरे मस्त घेते बेलपुरी हम लोग के यहाँ पे इसको मस्त ಮಾಡಿಬಿಡು ओली भेड़ बोलते हैं. ये लोग के यहाँ पे गिरमिट बोलते हैं, है ना? तुम लोग के यहाँ पे क्या बोलते हैं पता नहीं. वो है इतना छोटा मिर्ची. ಎಷ್ಟು ಹೇಳಿದ್ರು ಕನ್ನಡದ ಮಾತಾಡಂಗಿಲ್ಲ ಹಿಂದಿ ಒಳಗೆ ಬಂದ್ಬಿಡ್ತಾವ ಮತ್ತೆ ಸೂತ मेरा ನನ್ನ ಒರಿಜಿನಲ್ ಲ್ಯಾಂಗ್ವೇಜ್ ಇತ್ತು ಮರಾಠಿ. ಇವ್ರ ಜೊತೆ ಮಾತಾಡ್ಬೇಕು ಹಿಂದಿ and ಕನ್ನಡ. ಕನ್ನಡ ಒಳಗೆ ಮಾತಾಡಲ್ಲ Kannada I'm learning still. One problem is, if I'm talking to you in Kannada, even if I'm saying that sentence wrong, you won't correct me. ऐसा कुछ नहीं ऐसा ही है. I will correct but तो बोलता है you should show initiative मुझे समझा ऐसे बोलते हैं. ನಿಂಗೆ ಇನಿಷಿಯೇಟಿವ್ ತಗೋಬೇಕು ಕನ್ನಡ ಕಲಿಯೋದು ಮಾತಾಡ್ತೀಯ ಹಂಗಿಲ್ಲ Initiative कौन लेता है हम लोग दोनों में? I have to remind him all the time, not in the vlogs but in real. I have to remind him every time. Talk in Kannada. मैं बोलती कि तू बोलता है. ಕರೆಕ್ಟ್ ಐತಿ ಆದ್ರೆ ಈಗ ಕನ್ನಡ ಒಳಗೆ ಮಾತಾಡೋಲ್ಲ ಮುಂಜಾನೆ ತರ ಲಾಗ್ ಮಾಡ್ತೀವಿ ಕನ್ನಡ ಒಂದ್ 4 ವರ್ಡ್ ಮಾಡಿ ಸುತ್ತ ಮತ್ತೆ ಹಿಂದಿ ಒಳಗೆ ಚಾಲು ಮಾಡ್ಬಿಡ್ತಾವ My mistake. ಮೊದ್ಲೇ ಡಿಸೈಡ್ ಮಾಡಿ ಕನ್ನಡದಾಗ My ಲಾಗ್ bad. But ನಾನು ಅನಿಸ್ತೈತಿ ನಾ ಕನ್ನಡ ಮಾತಾಡೋಣ ಮಿಸ್ಟೇಕ್ ಮಾಡ್ತೀನಿ. ಏನಂದ್ರೆ ನಾ ಕನ್ನಡ ಮಾತಾಡೋಣ ಏನು ತಿಳಂಗಿಲ್ಲ. ಲಾಂಗ್ ಸೆಂಟೆನ್ಸ್ ಬರಂಗಿಲ್ಲ ಕನ್ನಡ ಒಳಗೆ ಮಾತಾಡೋ. ಬರ್ತೈತಿ ಮಾತಾಡೋದು ಸಾಕು ಕಿಟ್ಟ ಮಾತಾಡೋ ಕರೆಕ್ಟ್ ಐತಿ ಹೌದಲ್ರಿ ಸಾಕಷ್ಟು ಸ್ವಲ್ಪ ಮಾತಾಡ್ರೆ ಸಾಕ ಹೋಗ್ಲಿ ಬಿಡಿ ಚಲೋ ಆಗಿತ್ತು ಬೇಲ್ಪುರಿ ಮಾತ್ರ ಮಸ್ತ್ ಆಗೈತ್ರಿ मेरे को बोलने के लिए ನಂಗೆ ಮಾತಾಡಕ್ ಬಿಟ್ಟ ನಮಗೆಲ್ಲ ಗೊತ್ತಾಗೋಯ್ತು. अभी तो मेरे को स्पॉट में डाला इसके लिए नहीं यार. अभी डिनर करेंगे. ಬಾಳ ಐತಿ ಇಬ್ಬರಿಗೆ ಬಾಳ ಆಗ್ತಿರೋದ ಒಂದ್ 3-4 ಮಂದಿ ಇರ್ಬೇಕು मैं खाती थी. ಬಾಳ ಮಸ್ತ್ ಸಂಜೆ ಕೊಟ್ಟೆ ಸಂಜೆ ಊಟ पता नहीं डिनर करेंगे कि नहीं. ಹೊಟ್ಟೆ ತುಂಬಿದಂಗ ಆಗ್ತದೆ ಮತ್ತೆ ಚಟ್ನಿ ಕೊಟ್ರ ಅವ್ರ ಎಕ್ಸ್ಟ್ರಾ ನಿಮ್ ಸ್ವೀಟ್ ಬೇಕಂದ್ರೆ ಸ್ವೀಟ್ ಹಾಕಿ ಜಾಸ್ತಿ ಹಸಿ ಮೆಂಬರ್ಗೆ ಜಾಸ್ತಿ ಹಸಿ ಚೂಡ ಇಷ್ಟ ಇಲ್ಲ. ಸ್ವಲ್ಪ ಕ್ರಂಚಿ ಬೇಕು ಯಾಕಂದ್ರೆ ನಾವು ಸ್ವಲ್ಪ ಹಾಕ್ತೀವಿ. ನಮ್ಮ ಕಡೆ ಇದು ಒಂದ ಕೊಡ್ತಾರೆ ಪೂರಾ ಪ್ಲೇಟ್ ಒಳಗೆ. ನಾನು ಮತ್ತು ನಮ್ಮ ತಮ್ಮ ಚಹಾ ಮಾಡ್ತಿದ್ವಿ ಇದ್ರ ಸಲ ಯಾರು ಕೊಟ್ಟೇ ಇಲ್ಲ. ಇದು ಚಿಪ್ಸ್ ಇದೆ. ನಾವೇನಿಲ್ಪ ನನ್ ಕಡೆ ಕೊಡ್ತಿದ್ರ ಅದ್ರ ನಂಗೆ ಗೊತ್ತಿದ್ದಿಲ್ಲ ಅದ್ರಲ್ಲೇ ತಿನ್ನೋದಂತ ಹೇಳಿ ಚಮಚಲ್ಲೇ ತಿನ್ಬಿಡುದು ನಂಗೆ ಈಗೀಗ ಗೊತ್ತಾಗಿತ್ತು ಇಂಥವ್ ಯಾವಾಗ್ಲೂ ಬೇಲ್ ಜೊತೆ ಒಂದ್ 2 ಕೊಡ್ತಾರ ಗೊತ್ತನ್ರಿ ನಿಮ್ಗೆ ನಮ್ ಕಡೆ ಮೀನ್ಸ್ ನಮ್ ಕಡೆ ಗಿರ್ಮಿಟ್ ಒಳಗ್ ಕೊಡಂಗಿಲ್ಲ ಅಫ್ಕೋರ್ಸ್ ಕೈಲಿ ತಿಂತೀವಿ. ಸಪೋಸ್ ಬೇಲ್ ಅಂದ್ರೆ ರಾಜಸ್ಥಾನ್ ಕಡೆ ಅದು ಅಂತ ಇರ್ತಾವಲ್ಲ ಅಂಗಡಿ ಅಲ್ಲ ನಮ್ ಬಾಗಲಕೋಟೆ ಅಂತ ಅದ್ರೊಳಗೆ ಇಂಥವ್ 2 ಶೇವ್ ಪುರಿ ಹಾಕ್ತಾರಲ್ಲ ಫ್ಲಾಟ್ ಇರ್ತಾವಲ್ಲ ಅವ್ನ 2 ಕೊಡ್ತಾರ ಪಾಪಡಿ. ನಾ ಅನ್ಕೊಂದಿನಿ ಎಕ್ಸ್ಟ್ರಾ ಬೋನಸ್ ಹಾಕಿ ಕೊಡ್ತಾರ ಹೋಗ್ತೀನಿ ಒಂದ್ ಅವ್ನ್ ಮೊದ್ಲ ತಿಂದ್ಬಿಡ್ತೀವಿ ನಮಗ್ ಗೊತ್ತಿದಿಲ್ಲ ಅದ್ರಲ್ಲೇನೆ ತಿನ್ನೋದು ಅಂತ ಹೇಳಿ ನಂಗೆ ಗೊತ್ತಿದ್ದಿಲ್ಲ ಇದು ಅದ್ರ ಈಗೀಗ ಗೊತ್ತಾಗಿತ್ತು ನಂಗೆ ಈಗ ಗೊತ್ತಾಗಿಲ್ಲ ಇವತ್ತ ಅದ್ರ ಅಭಿ ರೀಸೆಂಟ್ಲಿ ಗೊತ್ತಾಗಿತ್ತು. ಮುಂಬೈ ಒಳಗೆ ಬರೀ ವಡಾಪಾವ್ ಬಿಟ್ರೆ ನಿಮ್ ಫೇವ್ರೆಟ್ ಸ್ನ್ಯಾಕ್ ಯಾವ್ದು? ವಡಾಪಾವ್. ಈಗ ವಡಾಪಾವ್ ಬದಲು ಏನೇನು ಮಾತಾಡ್ತಿದ್ವಿ
ಮಥುರದ ವಡಾಪಾವ್ ಬಗ್ಗೆ ಏನು? ಮಂಗಳೂರಾಗ ಬರೀ ವಡಾಪಾವ್ ಅಂದಿದ್ದ. ಮುಂಬೈ ಒಳಗೆ ಬರೀ ವಡಾಪಾವ ತಿಂದಿನಿ ನಾ ಬರೀ. ಅದನ್ನ ಬಿಟ್ರೆ ಏನು ತಿಂದಿಲ್ಲ. ಯಾಕಂದ್ರೆ ದಟ್ ಈಸ್ ದ ಬಡೂರ್ ಸ್ನ್ಯಾಕ್ಸ್ ಅದು. ಮಸ್ತ್ ಮಜಾ ಬಂತು. ನೀವು ಮ್ಯಾಗ ಒಂದ್ ಸ್ವಲ್ಪ ಬ್ಲ್ಯಾಕ್ ಕಾಫಿ ಆದ್ರೆ ಮಸ್ತ್ ಆಕೈತಿ. ಬ್ಲ್ಯಾಕ್ ಕಾಫಿ ನಂಗೂ ಮೊದ್ಲ ಕೈ ಇರ್ತೈತೆ ಅನ್ಸುತ್ತೆ. ಆದ್ರೆ ನೀವು ಒಂದ್ಸಲ ಕುಡಿಯಕ್ ಸ್ಟಾರ್ಟ್ ಮಾಡ್ರೆ ಮೇ ಬಿ ನಂಗನ್ಸ್ಬಿಟ್ಟು one week आद ಕೂಡ उसका किक पता चलता है अंदर का पता चलता है उसका. ब्रेन को हिट होएगा. You have to drink. It's so good for health actually. I'm not a coffee person. I'm not a tea person. अरे कहना क्या चाहते हो? Okay guys, she's not a coffee person, she's not a tea person, then I don't know what she's going to drink. I like to eat. Okay guys, see you in the next vlog. This was our day. And ಈವ್ನಿಂಗ್ ಏನ್ ಮಾಡ್ತೀವಿ ತಿನ್ನಕ್ ಗೊತ್ತಿಲ್ಲ ಮಗ. ಏನ್ ಮಾಡ್ತೀವಿ ಏನಾರೇ ಶಾರ್ಟ್ಕಟ್ ಒಳಗೆ. ನಮ್ಗೆ ಹೊಟ್ಟೆ ಹತ್ರ ತುಂಬೈತಿ, ಹೊಟ್ಟೆ ಹಸ್ತಿಲ್ಲ ಅಷ್ಟೊಂದ. ನಮ್ದು ಐಡಿಯಾ ಇತ್ತು ಆಕ್ಚುಲಿ ತಲೆಗೆ ಪಿಟ್ಟು ಮಾಡುದು. If we feel hungry, if you feel hungry, we'll be back in the video again. Otherwise, good night. Bye guys. Please share and subscribe our videos. And see you in the next vlog. Bye.